ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಾರ್ಕ್ಸ್ ಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಶ್ಯಾಮ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 7:15ಕ್ಕೆ ಮೊದಲ ಶೋ ಕೂಡ ಆರಂಭ ಆಗ್ತಾ ಇದೆ. ನಾನಿವಾಗ ಒಂದು ಚಿತ್ರಮಂದಿರ ಬಳಿ ಇದ್ದೀನಿ. ನೀವು ಕೂಡ ನೋಡಬಹುದು, ಈ ಒಂದು ಚಳಿಯಲ್ಲೂ ಕೂಡ ಈಗಾಗಲೇ ಕಿಚ್ಚ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಈ ಒಂದು ಥಿಯೇಟರ್ಗೆ ಬಂದಿರುವಂತದ್ದು. ಕಿಚ್ಚ ಅಭಿಮಾನಿಗಳು ಈಗಾಗಲೇ ಈ ಒಂದು ಚಿತ್ರಮಂದಿರವನ್ನ ಸಾಕಷ್ಟು ಸಿಂಗರ್ಸಿಯರೆ. ಚಿತ್ರಮಂದಿರದ ಮುಂಭಾಗದಲ್ಲಿ ದೊಡ್ಡದಾದಂತಹ ಕಟೌಟ್ಗಳು ಕೂಡ ಈಗಾಗಲೇ ರಾರಾಯಿಸ್ತಾ ಇರುವಂತದ್ದು. ಆ ಒಂದು ಕಟೌಟ್ಗಳಿಗೆ ಬೃಹದಾಕಾರವಾದಂತ ಹಾರವನ್ನು ಕೂಡ ಹಾಕಿರುವಂತದ್ದು. ಬಹಳ ದಿನಗಳ ನಂತರದಲ್ಲಿ ಮಾರ್ಕ್ಸ್ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ. ಮೊದಲ ಶೋವನ್ನು ಕೂಡ ನೋಡಿ ಸಾಕಷ್ಟು ಆನಂದಿಸಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಜನ ಅವರ ಒಂದು ಅಭಿಮಾನಿಗಳು ಕೂಡ ಈ ಒಂದು ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿರುವಂತದ್ದು. ರಾಮನಗರದ ಶಾಂತ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 7:15ಕ್ಕೆ ಮೊದಲ ಶೋ ಕೂಡ ಆರಂಭ ಆಗ್ತಾ ಇರುವಂತದ್ದು. ಈಗಾಗಲೇ ಚಿತ್ರಮಂದಿರ ಸಂಪೂರ್ಣವಾಗಿ ಅಭಿಮಾನಿಗಳಿಂದ ಸಂಪೂರ್ಣವಾಗಿ ಎಲ್ಲವೂ ಕೂಡ ಈಗ ಫುಲ್ ಆಗಿರುವಂತದ್ದು. ಸಾಕಷ್ಟು ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಆ ಒಂದು ಚಿತ್ರದ ಟಿ ಶರ್ಟ್ ಗಳನ್ನ ಕೂಡ ಹಾಕೊಂಡಿದ್ದಾರೆ. ನೋಡ್ತಾ ಇರಬಹುದು, ಇಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಆ ಒಂದು ಮಾರ್ಕ್ ಅನ್ನುವಂತ ಒಂದು ಟಿ ಶರ್ಟ್ ಅನ್ನು ಕೂಡ ಧರಿಸಿರುವಂತದ್ದು. ಮುಂಭಾಗದಲ್ಲಿ ಮಾರ್ಕ್ ಇದೆ, ಹಿಂಭಾಗದಲ್ಲೂ ಕೂಡ ಸುದೀಪ್ ಅವರ ಭಾವಚಿತ್ರ ಇರುವಂತಹ ಒಂದು ಟಿ ಶರ್ಟ್ ಗಳನ್ನ ಕೂಡ ಧರಿಸಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಈಗಾಗಲೇ ಬಹಳ ದಿನಗಳ ನಂತರ ಸುದೀಪ್ ಅವ್ರ ಚಿತ್ರ ಬಂದಿದೆ. ಇವತ್ತು ಬೆಳಗ್ಗೆ 7:15ರಿಂದ ಚಿತ್ರ ಆರಂಭ ಆಗಿದೆ. ಏನ್ ಹೇಳ್ತೀರಿ? ಯಾವ ರೀತಿ ನಿಮ್ಗೆ ನಿರೀಕ್ಷೆ ಇದೆ? ನಿರೀಕ್ಷೆ ಅಂತೂ ತುಂಬಾ ಇದೆ. ತುಂಬಾ ದಿನಗಳಾದ್ಮೇಲೆ ನಮ್ಮ ಬಾಸ್ ಒಂದು ಮೂವಿ ಬಂದಿದೆ. ತುಂಬಾ ನಿರೀಕ್ಷೆ ಇಟ್ಕೊಂಡು ಬಂದಿದೀವಿ. ಬಾಸ್ ಫಿಲಂ ಚೆನ್ನಾಗಿರುತ್ತೆ. ಯಾವಾಗ್ಲೂ ದಾದಾ ಸುದೀಪೇ ಆಗಿರ್ತಾರೆ. ಸರ್, ನೀವೇನ್ ಹೇಳ್ತೀರಿ ಸರ್? ಈಗ ಬೆಳಗ್ಗೆ ಬಂದಿರಿ, ಸಾಕಷ್ಟು ಚಳಿ ಇದೆ ರಾಮನಗರದಲ್ಲಿ, ಬೆಳಗ್ಗೆನೆ ಬಂದಿದ್ದೀರಾ, ಫುಲ್ ಹೌಸ್ ಕೂಡ ಆಗಿರುವಂತದ್ದು. ಏನ್ ಹೇಳ್ತೀರಿ ಸರ್? ಚಳಿ ಇದ್ರೇನು ಸರ್, ಇನ್ನ ಮಧ್ಯರಾತ್ರಿ 1 ಗಂಟೆಗೆ ಶೋ ಮಾಡಿದ್ರು ನಮ್ಮ ಬಾಸ್ ಮೂವಿಗೆ ಬಂದೇ ಬರ್ತೀವಿ. ಈ ಚಿತ್ರ 100 ಡೇಸ್ ಓಡುತ್ತದೆ ಅಂತ ನಮಗೆ ಗೊತ್ತು. ಈ ಚಿತ್ರ ಇನ್ನೂ ಚೆನ್ನಾಗಿ ಓಡಿಸ್ತೀವಿ. ಇನ್ನು 8:30-9 ಗಂಟೆಗೆ ಇನ್ನೂ ಸೆಲೆಬ್ರೇಷನ್ ಇದೆ, ಮಾಡ್ತೀವಿ. ಬಾಸ್ ಯಾವತ್ತಿದ್ರು ಗೊತ್ತು, ಯಾವತ್ತಿದ್ರು ಹಂಗೆ ಇರ್ತದೆ. ಅಭಿಮಾನಿಗಳು ತುಂಬ ಸೇರ್ತಾರೆ. ಈಗ ರಾಮನಗರದಲ್ಲಿ ಅಷ್ಟೊಂದಾಗಿ ಇವಾಗ ಈ ಥರ ಮಾಡ್ತಾ ಇರೋದು ಯಾರು ಮಾಡ್ತಾ ಇರಲಿಲ್ಲ. ಇನ್ನು ಮುಂದೆ ಬರೋ ಚಿತ್ರಗಳಿಗಂತೂ ಇನ್ನೂ ಭರ್ಜರಿಯಾಗಿರುತ್ತೆ. ಇಲ್ಲಿ ಅಭಿಮಾನಿಗಳು ಹೇಳ್ತಿರುವಂತದ್ದು, ಬೆಳಗ್ಗೆ ಎಲ್ಲ ಮಧ್ಯರಾತ್ರಿ ಕೂಡ ಶೋ ಆರಂಭ ಆಗಿದ್ರು ಕೂಡ ಚಳಿ ನಡುವೆ ನಾವು ಬಂದು ನೋಡ್ತಾ ಇದ್ವಿ. ಈ ಒಂದು ಚಿತ್ರ 100 ದಿನ ಕೂಡ ಪೂರೈಸುತ್ತೆ. ಸಾಕಷ್ಟು ಅದ್ದೂರಿಯಾಗಿ ನಾವು ಕೂಡ ಸೆಲೆಬ್ರೇಷನ್ ಮಾಡ್ತಿದೀವಿ ಅನ್ನೋದನ್ನ TV9 ಜೊತೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.